ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯವೇ ಪ್ರೇರಕ, ಪೋಷಕ, ಗುರು ಎಂದು ಆಚಾರ್ಯ BM ಶ್ರೀಕಂಠಯ್ಯನವರು ಹೇಳುತ್ತಾರೆ. ಈ ಮಾತಿನಲ್ಲಿ ಅರ್ಧದಷ್ಟು ಸತ್ಯಾಂಶವಿದೆ. ಕನ್ನಡ ಸಾಹಿತ್ಯ ಆರಂಭವಾಗುವ ಕಾಲಕ್ಕೆ ಸಂಸ್ಕೃತ ಭಾಷೆ ಹಾಗೂ ಸಾಹಿತ್ಯದ ದಟ್ಟವಾದ ಪ್ರಭಾವ ಇದ್ದುದು ನಿಜ. ಇದಕ್ಕೆ ಕ್ರಿಸ್ತಶಕ 450 ಕಾಲದ ಹಲ್ಮಿಡಿ ಶಾಸನದ ಭಾಷೆಯು ಸಾಕ್ಷಿಯಾಗಿದೆ. ಕನ್ನಡ ಸಾಹಿತ್ಯದ ಆರಂಭ ಕಾಲದಿಂದ, ಅಂದರೆ ಕವಿರಾಜ ಮಾರ್ಗದ ಕಾಲದಿಂದ ಮುಂದೆ 2 ಶತಮಾನಗಳ ಕೃತಿಗಳನ್ನು ನೋಡಿದರೆ BM ಶ್ರೀಯವರ ಮಾತು ತೀರಾ ಸತ್ಯವೆನಿಸುತ್ತದೆ. ಆದರೆ ಮುಂದೆ ಕನ್ನಡ ಸಾಹಿತ್ಯದ ರಚನೆ 12ನೆಯ ಶತಮಾನದ ವೇಳೆಗೆ ನಿಧಾನವಾಗಿ ಸಂಸ್ಕೃತದ ಪ್ರಭಾವದಿಂದ ಬಿಡಿಸಿಕೊಳ್ಳುತ್ತಾ ವಸ್ತುವಿನಲ್ಲಿ ಹಾಗೂ ರೀತಿಯಲ್ಲಿ ತನ್ನದೇ ಆದ ಪ್ರಾದೇಶಿಕತೆ ಮತ್ತು ದೇಸೀಯತೆಯನ್ನು ಪಡೆದುಕೊಂಡದ್ದನ್ನು ನೋಡಿದರೆ ಕನ್ನಡ ಸಾಹಿತ್ಯ ತನ್ನದೇ ಆದ ಸ್ವತಂತ್ರ ರೂಪಗಳಲ್ಲಿ ಪ್ರಕಟವಾಗಿರುವುದು ಕಾಣುತ್ತದೆ. ಇದರ ಜೊತೆಗೆ ಕನ್ನಡ ಸಾಹಿತ್ಯ ಸಂಸ್ಕೃತೇತರ ಸಾಹಿತ್ಯಗಳಿಂದಲೂ ತನ್ನ ಪ್ರೇರಣೆಯನ್ನು ಪಡೆದುಕೊಂಡಿದೆ. ಅವುಗಳಲ್ಲಿ ಮುಖ್ಯವಾದವು ಪ್ರಾಕೃತ ಹಾಗೂ ತಮಿಳು ಸಾಹಿತ್ಯಗಳು. ಕನ್ನಡ ಸಾಹಿತ್ಯದ ಉಚ್ಛ್ರಾಯದ ಆರಂಭದ ಕಾಲಕ್ಕೆ ಸಂಸ್ಕೃತ, ಪ್ರಾಕೃತ ಮತ್ತು ತಮಿಳು ಭಾಷೆಯ ಸಾಹಿತ್ಯ ಪರಿಪುಷ್ಟವಾಗಿ ಬೆಳೆದು ನಿಂತು ಆಗಲೇ ಇಳಿಮುಖವಾಗಿತ್ತು. ಔತ್ತರೇಯ ಭಾಷೆಗಳಾದ ಬಂಗಾಳಿ, ಒರಿಯಾ, ಅಸ್ಸಾಮಿ, ಮರಾಠಿ, ಗುಜರಾತಿ, ಉರ್ದು, ಹಿಂದಿ, ಪಂಜಾಬಿ ಇತ್ಯಾದಿ ಭಾಷೆಗಳು ಇನ್ನೂ ಕೃತಿ ರಚನೆಗೆ ಹದವಾಗಿರಲಿಲ್ಲ. ಇತ್ತ ತೆಲುಗು ಸಾಹಿತ್ಯ ಉದಯವಾಗುತ್ತಿತ್ತು. ಇಂತಹ ಸಮಯದಲ್ಲಿ ಕನ್ನಡಕ್ಕೆ ಹಿನ್ನೆಲೆಯಾಗಿದ್ದವುಗಳು ಸಂಸ್ಕೃತ, ಪ್ರಾಕೃತ ಹಾಗೂ ತಮಿಳು ಸಾಹಿತ್ಯಗಳು. ಕನ್ನಡವು ಈ ಮೂರರಿಂದಲೂ ತನ್ನ ಪ್ರೇರಣೆಯನ್ನು ಪಡೆದುಕೊಂಡಿದೆ. ಇವುಗಳಲ್ಲಿ ಸಂಸ್ಕೃತದಿಂದ ಒದಗಿದ ಪ್ರೇರಣೆ ಬಹುಕಾಲ ಆಧುನಿಕ ಕಾಲದವರೆಗೂ ಕನ್ನಡ ಸಾಹಿತ್ಯವನ್ನು ವ್ಯಾಪಿಸಿಕೊಂಡಿದೆ. ಸಂಸ್ಕೃತವು ಮೊದಲಿನಿಂದಲೂ ಭರತಖಂಡದ ಬುದ್ಧಿಯ ಹಾಗೂ ಪ್ರತಿಭೆಯ ಭಾಷೆಯಾದದ್ದರಿಂದ ಈ ದೇಶದ ಪರಮಪೂಜ್ಯ ಗ್ರಂಥಗಳೆಲ್ಲ ಈ ಭಾಷೆಯಲ್ಲೇ ಹುಟ್ಟಿಕೊಂಡಿದ್ದರಿಂದ ಅದು ರಾಜಪೂಜ್ಯವಾದ ಭಾಷೆಯಾಗಿ ಅತ್ಯಂತ ವ್ಯಾಪಕವಾದ ರೀತಿಯಲ್ಲಿ ಭಾರತದ ವಿವಿಧ ಪ್ರಾದೇಶಿಕ ಭಾಷಾ ಸಾಹಿತ್ಯಗಳ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡಿತು. ಕನ್ನಡದಲ್ಲಿ ಕಾವ್ಯ ರಚನೆಯ ಉಚ್ಛ್ರಾಯದ ಆರಂಭ ಕಾಲಕ್ಕೆ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಭಾಸ, ಭವಭೂತಿ, ಬಾಣ, ಮಾಘ ಮೊದಲಾದ ಕವಿಕೃತಿಗಳು ಬರವಣಿಗೆಯ ಮಾದರಿಯಾಗಿ ನೆಲೆಗೊಂಡಿದ್ದವು. ಭರತ, ವಾಮಹ, ದಂಡಿ, ವಾಮನ ಮೊದಲಾದ ಆಲಂಕಾರಿಕರ ಕಾವ್ಯ ಮೀಮಾಂಸೆಯ ಕೃತಿಗಳು ಕನ್ನಡ ಕವಿಗಳ ಶಿಕ್ಷಾ ಗ್ರಂಥಗಳಾಗಿದ್ದವು. ಕನ್ನಡದಲ್ಲಿ ಮೊಟ್ಟ ಮೊದಲು ಉಪಲಬ್ಧವಾದ ಕವಿರಾಜ ಮಾರ್ಗ, ದಂಡಿಯ ಕಾವ್ಯಾದರ್ಶವೆಂಬ ಅಲಂಕಾರ ಗ್ರಂಥದ ಪ್ರೇರಣೆಯಿಂದ ಹುಟ್ಟಿಕೊಂಡದ್ದು. ಕನ್ನಡದ ಮೊದಲ ಕಾವ್ಯ ವಿಕ್ರಮಾರ್ಜುನ ವಿಜಯ ಮಹರ್ಷಿ ವ್ಯಾಸರ ಮಹಾಭಾರತ ಪ್ರೇರಣೆಯಿಂದ ಮೂಡಿದ್ದು. ಕನ್ನಡ ಗದಾಯುದ್ಧವೂ ಅಷ್ಟೇ ಪಂಪ, ರನ್ನಾದಿ ಕವಿಗಳ ಮೇಲೆ ಕಾಳಿದಾಸ, ಬಾಣ, ಭಟ್ಟನಾರಾಯಣ ಮೊದಲಾದ ಸಂಸ್ಕೃತ ಕವಿಗಳ ದಟ್ಟವಾದ ಪ್ರಭಾವವನ್ನು ಗುರುತಿಸಬಹುದು. ರಾಮಾಯಣ, ಮಹಾಭಾರತ, ಭಾಗವತ ಮತ್ತಿತರ ಸಂಸ್ಕೃತ ಪುರಾಣಗಳು ಉದ್ದಕ್ಕೂ ಕನ್ನಡ ಕವಿಗಳ ಕಾವ್ಯವಸ್ತುಗಳಾಗಿವೆ. ಅನೇಕ ಸಂಸ್ಕೃತ ಕಾವ್ಯಗಳಿಂದ ವಸ್ತುವನ್ನೂ, ವಸ್ತು ವಿನ್ಯಾಸವನ್ನೂ, ಪದ ಪುಂಜಾದಿಗಳನ್ನೂ ಧಾರಾಳವಾಗಿ ಕನ್ನಡ ಕವಿಗಳು
ತಮ್ಮ ಕೃತಿಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಹಾಗೆಯೇ ಹಿಂದಿನ ಸಂಸ್ಕೃತ ಕವಿಗಳನ್ನು ಕೆಲವರು ತಮ್ಮ ಕಾವ್ಯಗಳ ಆರಂಭದಲ್ಲಿ ಸ್ತುತಿಸಿದ್ದಾರೆ. ಪೊನ್ನನಂತಹ ಕೆಲವರು ತಾವು ಕಾಳಿದಾಸನಿಗೂ ನೂರ್ಮಡಿ ಎಂದು ಕೊಚ್ಚಿಕೊಂಡಿದ್ದಾರೆ. ಪಂಪನಿಂದ ಹಿಡಿದು ಕುವೆಂಪುವಿನ ತನಕ ಕನ್ನಡ ಕವಿಗಳಿಗೆ ಸಂಸ್ಕೃತ ಸಾಹಿತ್ಯವು ಋಣದ ಗಣಿಯಾಗಿದೆ. ಸಂಸ್ಕೃತದ ಪ್ರಭಾವವು ವಸ್ತು ಹಾಗೂ ಭಾಷೆಯಲ್ಲಿ ಮುಖ್ಯವಾಗಿ ಕಾಣಿಸಿಕೊಳ್ಳುವುದು ಮಾರ್ಗ ಕಾವ್ಯಗಳಲ್ಲಿ, ಅದರಲ್ಲಿಯೂ 10ನೇ ಶತಮಾನದ ಕವಿಗಳಲ್ಲಿ. ಅಲ್ಲಿಂದ ಮುಂದೆಯೂ ಮಾರ್ಗ ಕಾವ್ಯದ ಮಾದರಿಗಳು ಇಲ್ಲವೆಂದಲ್ಲ. ಪಂಪ, ರನ್ನ, ಪೊನ್ನ, ನೇಮಿಚಂದ್ರ, ಜನ್ನ ಮೊದಲಾದ ಜೈನ ಕವಿ ಕೃತಿಗಳಲ್ಲಿ ಮಾತ್ರವಲ್ಲದೆ ಹರಿಹರನ ಗಿರಿಜಾ ಕಲ್ಯಾಣ, ಷಡಕ್ಷರಿಯ ರಾಜಶೇಖರ ವಿಳಾಸ ಮತ್ತು ಚಿಕ್ಕದೇವರಾಜರ ಕಾಲದ ಕೆಲವು ಕೃತಿಗಳಲ್ಲಿಯೂ ಸಂಸ್ಕೃತದ ದಟ್ಟವಾದ ಪ್ರಭಾವವನ್ನು ಗುರುತಿಸಬಹುದು. ಮಾರ್ಗಕಾವ್ಯ ಎಂದರೆ ಪ್ರೌಢವಾದ ರೀತಿಯಲ್ಲಿ ರಚಿತವಾಗುವ ಕಾವ್ಯವು ಬಹುಮಟ್ಟಿಗೆ ರಾಜರುಗಳ ಆಸ್ಥಾನದಲ್ಲಿ ಹುಟ್ಟಿಕೊಂಡುದರಿಂದ ಕಾವ್ಯ ಈ ಬಗೆಯಾಗಿ ರೂಪು ತಾಳಲು ಕಾರಣವಾಗಿರಬಹುದು. ರಾಜಾಸ್ಥಾನದ ಮರ್ಯಾದೆ ಗಾಂಭೀರ್ಯಗಳಿಗೆ ಸಂಸ್ಕೃತ ಮಿಶ್ರವಾದ ಸಂಸ್ಕೃತ ಸಾಹಿತ್ಯದ ಮಾದರಿಯ ಕೃತಿ ರಚನೆಯೇ ಒಪ್ಪತಕ್ಕದ್ದು ಎಂಬ ಭಾವನೆಗೆ ಹಿನ್ನೆಲೆಗಿದ್ದಂತೆ ಕಾಣುತ್ತದೆ. ಅಲ್ಲದೆ ಕವಿಗಳು ಮೆಚ್ಚಿಸಬೇಕಾದದ್ದು ರಾಜಾಸ್ಥಾನದ ಪಂಡಿತ ಮಂಡಳಿಯನ್ನು. ತನ್ಮೂಲಕ ತಮ್ಮ ಆಶ್ರಯದಾತನಾದ ರಾಜನನ್ನು. ಆ ಪಂಡಿತ ಮಂಡಳಿಯ ಆಸಕ್ತಿ, ಅಭಿರುಚಿಗಳ ಭಾಷೆ ಸಂಸ್ಕೃತ. ಆದುದರಿಂದ ಆದಷ್ಟು ಸಂಸ್ಕೃತ ಭೂಯಿಷ್ಠವಾದ ಶಬ್ದಾಡಂಬರಗಳನ್ನು, ಪಂಡಿತ ಪ್ರಿಯವಾದ ಅಲಂಕಾರಾದಿ ಚಮತ್ಕಾರಗಳನ್ನು ತುಂಬಿ ಎಲ್ಲೋ ಒಂದೊಂದು ಕನ್ನಡ ಪ್ರತ್ಯಯವನ್ನು ಸೇರಿಸಿ ಮುಕ್ತಾಯ ಮಾಡಿದರೆ ಕನ್ನಡದಲ್ಲಿ ಉದ್ದಾಮ ಕವಿಗಳಾಗಬಹುದೆಂದು ಎಷ್ಟೋ ಕವಿಗಳು ಭಾವಿಸಿದಂತೆ ತೋರುತ್ತದೆ. ಜೊತೆಗೆ ಕವಿಯಾದವನು ಪಂಡಿತನೂ ಆಗಿರಬೇಕಾದದ್ದು ಅಂದಿನ ಅಗತ್ಯಗಳಲ್ಲಿ ಒಂದು. ಕವಿಗಳು ಬಹುಶ್ರುತರು, ಬಹುಭಾಷಾ ಪರಿಣಿತರು ಆಗಿದ್ದರು. ಕೆಲವರು ಕವಿಗಳು ತಾವು ಉಭಯ ಕವಿಗಳೆಂದು ಕರೆದುಕೊಂಡಿದ್ದಾರೆ. ಎಂದರೆ ಸಂಸ್ಕೃತ ಹಾಗೂ ಕನ್ನಡದಲ್ಲಿ ಏಕಕಾಲಕ್ಕೆ ಕೃತಿ ರಚನೆ ಮಾಡುವ ಸಾಮರ್ಥ್ಯವುಳ್ಳವರು ಉಭಯ ಕವಿಗಳು. ರನ್ನ ತಾನು ಉಭಯ ಕವಿತೆಯಲ್ಲಿ ಸಂಪನ್ನನೆಂದು ಕರೆದುಕೊಂಡಿದ್ದಾನೆ. ಪೊನ್ನ ಮತ್ತು ಜನ್ನ ಇವರಿಬ್ಬರೂ ತಮ್ಮನ್ನು ಉಭಯ ಕವಿ ಚಕ್ರವರ್ತಿಗಳೆಂದು ಕರೆದುಕೊಂಡಿದ್ದಾರೆ. ರಾಘವಾಂಕನಿಗೆ ಉಭಯ ಕವಿ ಕಮಲ ರವಿ ಎಂಬ ಬಿರುದಿತ್ತು. ಈ ಕೆಲವು ಮಾತುಗಳನ್ನು ಗಮನಿಸಿದರೆ ಕನ್ನಡ ಕವಿಗಳು ತಾವು ಸಂಸ್ಕೃತ ಭಾಷೆಯಲ್ಲೂ ಕಾವ್ಯರಚನಾ ಸಮರ್ಥರಾಗಿದ್ದರೆಂಬುದು ತಿಳಿಯುತ್ತದೆ. ಅಷ್ಟೇ ಅಲ್ಲ, ಸಂಸ್ಕೃತ, ಕನ್ನಡ, ಪ್ರಾಕೃತ ಭಾಷೆಗಳನ್ನೂ ಕನ್ನಡ ಕವಿಗಳು ಚೆನ್ನಾಗಿ ಬಲ್ಲವರಾಗಿದ್ದರು. ಮುಂದೆ 12ನೇ ಶತಮಾನದಂದು ನಡೆದ ವೀರಶೈವ ಧಾರ್ಮಿಕ ಕ್ರಾಂತಿ ತನ್ನ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಕನ್ನಡವನ್ನೇ ದುಡಿಸಿಕೊಂಡ ಕಾರಣದಿಂದ ಕನ್ನಡ ಸಾಹಿತ್ಯದಲ್ಲಿ ಹೊಸ ಅಭಿವ್ಯಕ್ತಿಯೊಂದು ರೂಪಿತವಾಯಿತು. ಪ್ರಮುಖ ವಚನಕಾರರಲ್ಲಿ ಕೆಲವರು ಅಂದರೆ ಬಸವ, ಅಲ್ಲಮ, ಚನ್ನಬಸವನಂತವರು ಸಂಸ್ಕೃತದಲ್ಲಿ ತಕ್ಕಷ್ಟು ಪರಿಣಿತರಾಗಿದ್ದರೂ ಸಹ ಉದ್ದೇಶಪೂರ್ವಕವಾಗಿ ಅದುವರೆಗೂ ಬುದ್ಧಿಯ ಭಾಷೆಯಾಗಿ ಸಂಸ್ಕೃತ ಏನನ್ನು ಮಾಡಲು ಸಾಧ್ಯವಾಯಿತೋ ಅದನ್ನೇ ಕನ್ನಡದಿಂದ ಮಾಡಿಸಿದರು. ಮೊಟ್ಟ ಮೊದಲಿಗೆ ಕನ್ನಡವು ಅಧ್ಯಾತ್ಮ ವಿಚಾರಗಳ ಭಾಷೆಯಾಯಿತು. ಅಷ್ಟೇ ಅಲ್ಲ, ನಿಜವಾದ ಸಾಹಿತ್ಯದ ಭಾಷೆಯೂ ಆಯಿತು. ಸಂಸ್ಕೃತ ಸಾಹಿತ್ಯದ ಪ್ರಭಾವದಿಂದ ಸಂಪೂರ್ಣ ಮುಕ್ತವಾದ ಒಂದು ಸ್ಥಿತಿಯನ್ನು ನಾವು ಇಲ್ಲಿಯೇ ಕಾಣುವುದು. ಇಲ್ಲಿಂದ ಮುಂದೆ ಬಂದ ಹರಿಹರ, ರಾಘವಾಂಕರ,
ಕುಮಾರವ್ಯಾಸ ಹರಿದಾಸರ, ಸರ್ವಜ್ಞ ರತ್ನಾಕರ ವರ್ಣಿಯ ಅಭಿವ್ಯಕ್ತಿಗಳಲ್ಲಿ ಕನ್ನಡ ಸಾಹಿತ್ಯವು ಸಂಸ್ಕೃತ ಸಾಹಿತ್ಯದ ಪ್ರಭಾವದಿಂದ ಕಳಚಿಕೊಂಡು ಸಾಧ್ಯವಾದಷ್ಟು ದೇಶೀಯತೆಯ ಬೆಡಗಿನಿಂದ ನಿಂತಿದ್ದನ್ನು ಕಾಣಬಹುದು. ಇದಕ್ಕೆ ಮುಖ್ಯವಾದ ಕಾರಣ ಈ ಕೆಲವು ಕವಿಗಳ ಕಾವ್ಯ ರಾಜಾಸ್ಥಾನಗಳನ್ನು, ಅದಕ್ಕೆ ಪ್ರಿಯವಾದ ಸಾಹಿತ್ಯದ ಮಾದರಿಗಳನ್ನು ಮತ್ತು ಆಸ್ಥಾನದ ಪಂಡಿತ ಮಂಡಲಿಯ ಭಾಷೆಯಾದ ಸಂಸ್ಕೃತವನ್ನು ತಿರಸ್ಕರಿಸಿ ನಿಂತದ್ದೇ ಆಗಿದೆ. ಕಾವ್ಯ ಸಂಸ್ಕೃತ ಸಾಹಿತ್ಯದ ಪ್ರಭಾವದಿಂದ ಬಿಡಿಸಿಕೊಂಡಿತು ಎಂದು ಈ ಕೆಲವು ಕವಿಗಳ ಮಟ್ಟಿಗೆ ಹೇಳಿದಾಗ ಆ ಬಿಡುಗಡೆ ಮುಖ್ಯವಾಗಿ ಭಾಷಾರೂಪಗಳಿಗೆ ಸಂಬಂಧಿಸಿದ್ದೇ ಹೊರತು ಮೂಲತಃ ವಸ್ತು ಹಾಗೂ ಸತ್ವಗಳಿಗೆ ಸಂಬಂಧಿಸಿದ್ದಲ್ಲ. ಆದುದರಿಂದಲೇ ಕನ್ನಡ ಕಾವ್ಯದ ಹೊರಮೈ ರೂಪಗಳಲ್ಲಿ ಏನೇ ವ್ಯತ್ಯಾಸಗಳಾದರೂ ಒಳಗಿನ ತಿರುಳು ಒಂದೇ ರೀತಿಯದಾಗಿದೆ ಎಂದು ಹಿಂದೆಯೇ ನಾವು ಹೇಳಿರುವುದನ್ನು ಇಲ್ಲಿಯೂ ನೆನೆಯಬೇಕಾಗಿದೆ. ಸಂಸ್ಕೃತದಂತೆ ಪ್ರಾಕೃತ ಭಾಷೆಯ ಸಾಹಿತ್ಯವು ಕನ್ನಡ ಕವಿಗಳಿಗೆ ಪ್ರೇರಣೆಯನ್ನು ನೀಡಿದೆ. ಪ್ರಾಕೃತವು ಸಂಸ್ಕೃತಕ್ಕೆ ಜೊತೆಯಾಗಿಯೂ ಪ್ರತಿಸ್ಪರ್ಧಿಯಾಗಿಯೂ ಬೆಳೆದುಕೊಂಡು ಬಂದಿತು. ಭಾರತೀಯ ಶಾಸನ ಸಾಹಿತ್ಯದಲ್ಲಿ ಪ್ರಾಕೃತ ಶಾಸನಗಳೇ ಮೊದಲಿನವು. ಈ ಪ್ರಾಕೃತ ವಾಂಗ್ಮಯ ಮೂಲತಃ ಜೈನ ಸಾಹಿತ್ಯ ಹಾಗೂ ತತ್ವಗಳ ಆಕರವಾಗಿದೆ. ಪ್ರಾಕೃತದಲ್ಲಿ ವಿಮಲಸೂರಿಯು ಬರೆದ ಪ ಉಮಚರ್ಯ ಜೈನ ರಾಮಾಯಣ ಪರಂಪರೆಯ ಮೊದಲ ಕೃತಿಯಾಗಿದೆ. ಕನ್ನಡದ ನಾಗಚಂದ್ರನು ಬರೆದ ಪಂಪರಾಮಾಯಣಕ್ಕೆ ಇದೇ ಮೂಲ ಸ್ಫೂರ್ತಿ. ಹರಿಭದ್ರನ ಸಮರ ಇಚ್ಛಕಃ ಕನ್ನಡದಲ್ಲಿ ಜನ್ನನು ಬರೆದ ಯಶೋಧರ ಚರಿತೆಯ ಆಕರಗಳಲ್ಲಿ ಒಂದಾಗಿದೆ. ಕನ್ನಡದ ಮೊದಲ ಗದ್ಯಕೃತಿಯಾದ ವಡ್ಡಾರಾಧನೆ ಮೂಲತಃ ಶಿವಕೋಟಿಯು ಸಂಸ್ಕೃತದಲ್ಲಿ ಬರೆದ ಭಗವತೀ ಆರಾಧನಾ ಎಂಬ ಕೃತಿಗೆ ಇದ್ದಿರಬಹುದಾದ ಪ್ರಾಕೃತ ವ್ಯಾಖ್ಯಾನವನ್ನು ಆಧಾರವಾಗಿ ಪಡೆದು ರಚಿತವಾದ ಕೃತಿಯಾಗಿದೆ. ಈ ಕೆಲವು ನಿದರ್ಶನಗಳನ್ನು ನೋಡಿದರೆ ಸಾಕು, ಕನ್ನಡದ ಮೇಲೆ ಪ್ರಾಕೃತದ ಪ್ರಭಾವ ಪ್ರೇರಣೆ ಎಷ್ಟಿತ್ತೆಂಬುದು ಗೊತ್ತಾಗುತ್ತದೆ. ಸಂಸ್ಕೃತದ ಜೊತೆಯಲ್ಲಿದ್ದ ಈ ಭಾಷೆಯಲ್ಲಿ ಕನ್ನಡ ಕವಿಗಳೂ ಪರಿಣಿತರಾಗಿದ್ದರು. ನೃಪತುಂಗನ ಆಸ್ಥಾನದಲ್ಲಿ ಸಂಸ್ಕೃತ, ಪ್ರಾಕೃತ, ಕನ್ನಡ ಭಾಷೆಗಳಲ್ಲಿ ಪರಿಣತರಾದ ವಿದ್ವಾಂಸರಿದ್ದರು. ಕನ್ನಡ ಭಾಷೆಯಲ್ಲಿ ಅನೇಕ ಪ್ರಾಕೃತ ಪದಗಳು ಸೇರಿಕೊಂಡಿವೆ. ಆದರೂ ಜೈನಮತೀಯರು ತಮ್ಮ ಭಾಷೆಯಾದ ಪ್ರಾಕೃತವನ್ನು ಬದಿಗಿರಿಸಿ ಕನ್ನಡದಲ್ಲಿಯೇ ಕೃತಿ ಮಾಡಿದರು. ಭಾಷೆಯ ಬದಲಾವಣೆಯೊಂದನ್ನು ಬಿಟ್ಟರೆ ಕನ್ನಡದಲ್ಲಿಯ ಜೈನ ವಾಂಗ್ಮಯವು ವಿಷಯದ ದೃಷ್ಟಿಯಿಂದ ಪ್ರಾಕೃತ ಸಾಹಿತ್ಯದ ಮುಂದುವರಿಕೆಯೇ ಆಗಿದೆ.